ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಈಗ ಸೆಲೆಬ್ರಿಟಿ ಕಿಚನ್ ಪರಿಚಯಿಸುವಂತಹ ಸಮಯ. ನಾವೀಗ ಮಾಜಿ ಉಪಮೇಯರ್ ಪುಟ್ಟರಾಜು ಅವರ ಮನೆಯಲ್ಲಿದ್ದೀವಿ. ಅವರ ಮನೆಯ ಅಡುಗೆ ಮನೆ ಹೇಗಿದೆ ಬನ್ನಿ ಅದರ ಅಂದ ಚಂದವನ್ನ ಸವಿಯೋಣ. ಬನ್ನಿ ಅಡುಗೆ ಮನೆಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಅವರ ಧರ್ಮಪತ್ನಿ ಆದಂತಹ ಮಾಲಾ ಅವರಿಂದ. ಮಾಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಅಡುಗೆ ಮನೆಯ ವಿಶೇಷತೆಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನು ಸ್ಪೆಷಾಲಿಟಿ ನಿಮ್ಮ ಅಡುಗೆ ಮನೆಯಲ್ಲಿ? ಸ್ಪೆಷಾಲಿಟಿ ಅಂದ್ರೆ ನಮ್ಗೆ ಇಷ್ಟವಾದ ಕಿಚನ್ನ ನಾವು ಆಯ್ಕೆ ಮಾಡಿದ್ದು, ಒಳಗಡೆ ಹೇಗೆ ಬೇಕು ಹೇಗೆ ಅಂತೆಲ್ಲ ಮಾಡ್ಕೊಂಡಿದ್ದು. ಬಟ್ ಅದ್ರ ಪ್ರಕಾರ ನಮ್ದು ಮನೆಗೆ ಓಪನ್ ಕಿಚನ್ ಇರೋದ್ರಿಂದ ಹಾಲ್ಗೆಲ್ಲ ಮೇನ್ ಕಿಚನ್ನೇ ಕಾಣೋದ್ರಿಂದ ಸೊ ಕಿಚನ್ಗೆಲ್ಲ ಏನೇನು ಬೇಕು ಅದು ನಮಗೆ ಕಂಫರ್ಟಬಲ್ ಆಗಿರಬೇಕು, ಯೂಸ್ಫುಲ್ ಆಗಿರಬೇಕು. ಮತ್ತು ಒಂದು ವಸ್ತುಗೆ ಎಲ್ಲ ಕಡೆ ಓಡಾಡೋದು ಹುಡುಕೋದು ಅದೆಲ್ಲ ಇರಬಾರ್ದು. ಒಂದು ಸತಿ ಸ್ಟವ್ ಮುಂದೆ ನಿಂತರೆ ಎಲ್ಲ ಐಟಮ್ಗಳು ಅಲ್ಲಲ್ಲೇ. ಮತ್ತು ತಕ್ಷಣ ಯಾರಾದರೂ ಅಕ್ಕಪಕ್ಕ ಬಂದರೆ ಸಡನ್ನಾಗಿ ಅವ್ರಿಗೆ ಏನಾದ್ರು ಬೇಕು ಅಂದರೆ ತೆಗೆದುಕೊಡೋದಕ್ಕೆ ಅದಕ್ಕೆಲ್ಲ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಆಯ್ಕೆ ಮಾಡಿರುವಂಥದ್ದು. ಸೊ ಈವನ್ ಇಲ್ಲಿ ಬಳಸಿರುವಂಥದ್ದೆಲ್ಲ ವುಡ್ ಅಂಡ್ ಪ್ಲೈವುಡ್ ಕಾಂಬಿನೇಷನ್ ಮಾಡಿದ್ದೀರಿ. ಸೊ ಅದಂದ್ರೆ ನಿಮ್ಮ ವಾಲ್ಗೆ ಇದಕ್ಕೆಲ್ಲ ಸೆಟ್ ಆಗಿ ಫ್ಲೋರಿಂಗ್ಗೆ ಮತ್ತೆ ವಾಲ್ಗೆ ಸೂಟ್ ಆಗಂಗೆ ಮಾಡಿದ್ದಾರೆ. ಓಕೆ, ಸೊ ಇದು ಟಾಲ್ ಯೂನಿಟ್ ಒಂದು ಕಡೆ. ಹೌದು, ಇದು ದೊಡ್ಡ ರ್ಯಾಕು. ಇದಕ್ಕೂ ಮತ್ತೆ ಫ್ರಿಡ್ಜ್ಗೂ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಓಕೆ ಕಾಂಬಿನೇಷನ್ ತಗೊಂಡು. ಟೀ ಇದನ್ನು ಇಟ್ಬಿಟ್ಟಿದ್ದೀರಿ. ಇದು ಬರ್ತಾ ಇರ್ತಾರಲ್ಲ ಬಂದವ್ರಿಗೆಲ್ಲ ಸಡನ್ ಸಡನ್ ಆಗಿ ಇರ್ತಲ್ಲ, ಫ್ಲಾಸ್ಕ್ ಅಲ್ಲಿ ಇದ್ರಲ್ಲಿ ಹಾಕಿ ಇಟ್ಬಿಡ್ತೀವಿ. ಸೊ ಸಡನ್ ಆಗಿ ಬಂದವ್ರಿಗೆ ಅವರೇ ತಗೊಂಡು ಮತ್ತೆ ಇದ್ರಲ್ಲಿ ಗ್ಲಾಸ್ ಅವ್ರು ಸಿಗೋಂಗೆ ಇಟ್ಬಿಟ್ಟಿರ್ತೀವಿ. ಇಲ್ಲೇ ತಗೊಂಡು ಹಂಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅಂದ್ರೆ ಇಲ್ಲಿರೋ ಮನೇಲಿ ಇರೋರ್ಗಷ್ಟೇ ಅಲ್ಲ, ಹೊರಗಡೆ ಫ್ರೆಂಡ್ಲಿ ಕಿಚನ್. ಹೌದು, ಬಂದು ಯಾರೇನಂತ ಹುಡ್ಕಾಡೋವಾಗಿಲ್ಲ ತಗೊಂಡೋಗ್ತಾರೆ. ಈ ಕಡೆ ಮತ್ತೆ ಈ ಕಡೆ ಎಲ್ಲ ನಾನು ಅದೇ ಸ್ಟೀಲ್ ಇದು VIPs ಬಂದ್ರೆ ಸಡನ್ ಎಲ್ಲ ಮಾಮೂಲಿಕ್ಕಿಂತ ದಿನ ಬಳಸೋದಕ್ಕಿಂತ ಈ ಸ್ವಲ್ಪ ಇದಾಗಿರುತ್ತೆ ಅಂದ್ಬಿಟ್ಟು ಅದನ್ನ ಸಪ್ರೇಟ್ ಸ್ಪೆಷಲ್ ಗೆಸ್ಟ್ಗಳು ಸಡನ್ ಆಗಿ ಸಿಗುತ್ತಲ್ಲ ಅಂದ್ಬಿಟ್ಟು ಅದಕ್ಕಾಗಿ ಈ ಸೈಡ್ ಎಲ್ಲ ಆಂಟಿಕ್ ಅವಾಗ ಇತ್ತಲ್ವಾ ಯೂಸ್ ಮಾಡ್ತಾ ಇದ್ವಿ. ಸೊ ಇರ್ಲಿ ಸ್ವಲ್ಪ ಒಂದು ಇದಕ್ಕೆ ಅನ್ಬಿಟ್ಟು ನೆನಪಿಗೆ ಇರ್ಲಿ ಮತ್ತೆ ಇದೊಂಥರ ಶೋಭೆ ಅಲ್ವಾ ಮಾಡರ್ನ್ ಕಿಚನ್ ಗೆ ಟ್ರೆಡಿಷನಲ್ ಐಟಮ್ಗಳು. ಸೊ ಇವ್ರು ಈ ಗ್ಲಾಸ್ ಇದು ರಾಕ್ ಎರಡು ಕೊಟ್ಟಿರೋದ್ರಿಂದ ಸ್ವಲ್ಪ ಇದು ಎದ್ ಕಾಣುತ್ತೆ, ಇಲ್ಲಾಂದ್ರೆ ಗ್ಲಾಸ್ ಐಟಮ್ ಇಡ್ಬೋದು, ಇದು ಇಡ್ಬೋದು. ಸೊ ಎರಡು ಇರ್ಲಿ ಅನ್ಬಿಟ್ಟು ಫ್ರಿಡ್ಜ್ ಕೂಡ ತುಂಬಾ ದೊಡ್ಡದೇ ಇದೆ ನಿಮ್ಮ ಫ್ಯಾಮಿಲಿ. ಅವಾಗಿನ ಇದಕ್ಕೆ ಇದು ದೊಡ್ಡದಿದೆ, ಈಗ ಇದಕ್ಕಿನ್ನ ಡಬಲ್ ಡೋರ್ ಅದು ಇದೆಲ್ಲ ಬಂದಿದೆ ಚೆನ್ನಾಗಿ. ಅಂದ್ರೆ ನಿಮ್ ಜಾಯಿಂಟ್ ಫ್ಯಾಮಿಲಿಗೆ ಹೆಲ್ಪ್ ಆಗೋ ತರ ಎಲ್ಲ. ಸೊ ಇದು ಫ್ರಿಡ್ಜ್ಗೆನೆ ಎಷ್ಟು ಬಿದ್ದಿತ್ತು ಆಗ ನೀವು ತಗೊಂಡಾಗ? ಅವಾಗ ನಿಯರ್ಲಿ 70,000. 8 years back. ಬಟ್ 8 years ಬ್ಯಾಕ್ ಮಾಡಿರೋಂಥ ಕಿಚನ್ ಅನ್ಸದೇ ಇಲ್ಲ, ಲೇಟೆಸ್ಟ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ರ್ಯಾಕ್ಗಳಿಗೆ ಅಂತಕ್ಕಂದ್ರೆ ನಾವು ಜನ ಜಾಸ್ತಿ ಇರೋದ್ರಿಂದ ಸಾಮಾನ್ಯ ಪಾತ್ರೆಗಳು ಜಾಸ್ತಿನೇ ಇದೆ. ಹೌದು, ಎಷ್ಟು ಜನ ಒಟ್ಟು ನಿಮ್ಮ ಮನೇಲಿ? ಎಲ್ಲ ನಾವು ಒಂದು 8, ಈಗ ಅಟ್ ಪ್ರೆಸೆಂಟ್ 8-9 ಜನ. ಬಟ್ ಇವರೆಲ್ಲ ಸರ್ವೆಂಟ್ಸ್ ಎಲ್ಲ ಸೇರಿಸಿದ್ರೆ ಒಂದು ಅವ್ರೊಂದು 3-4 ಜನ, ಬೆಳಗ್ಗೆಯಿಂದ ನೈಟ್ವರೆಗೆ ಇದ್ದೇ ಇರ್ತಾರೆ ಅವರು. ಸೊ ಎಲ್ಲ ಸೇರಿಸ್ ತುಂಬಾ ಜನ, ಮತ್ತೆ ಹೋಗೋ ಬರೋ ಜನ, ಆದ್ರಿಂದ ಜಾಸ್ತಿ ಪಾತ್ರೆ ಇದ್ದೇ ಇರ್ತಲ್ಲ. ಸೊ ಅದನ್ನೆಲ್ಲ ಈ ಸ್ಲ್ಯಾಬ್ಗಳ ಮೇಲೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡು ಮತ್ತೆ ಅದು ವೀಕ್ಲಿ ಒನ್ಸ್ ತೆಗೆದು ಎಲ್ಲ ಧೂಳಾಗಿ ಕ್ಲೀನ್ ಮಾಡೋದಕ್ಕಿಂತ ಈ ರಾಕ್ಗಳೆಲ್ಲ ಇಟ್ಬಿಟ್ಟಿದ್ರೆ ಬೇರೆ ಇದಕ್ಕೊಂದು ಸ್ಟೋರ್ ಮಾಡೋದಕ್ಕೆ ಅಂತ ಇನ್ನೊಂದು ರೂಮ್ ಬೇಕಾಗತ್ತೆ. ಸೊ ಇದು ಈ ರಾಕ್ಗಳಿರೋದ್ರಲ್ಲಿ ಔಟ್ಲುಕ್ ಚೆನ್ನಾಗಿ ಕಾಣುತ್ತೆ. ಬಟ್ ಎಲ್ಲ ಒಳಗಡೆ ಸೇರ್ಕೊಂಡು ಎಷ್ಟೇ ಜನ ಬಂದು ಏನೇ ಮಾಡಿದ್ರು ಎಲ್ಲ ಹರಡ್ಕೊಂಡು ಕಾಣೋದಿಲ್ಲ. ಯಾವ ರ್ಯಾಕಿಗೆ ಏನೇನು ಕಂಫರ್ಟಬಲ್ ಅನ್ಸುತ್ತೋ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಹತ್ರ ಇಟ್ಕೊಳ್ತೀವಿ, ರೇರ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ದೂರ ಇಟ್ಕೊಂಡಿರ್ತೀರಿ. ಇದು ಮಾಮೂಲಿ ಇಡ್ಲಿ ಅದು ಇದು ಇಡೋದು ಇದಕ್ಕೆ. ಮತ್ತೆ ಇದು ಚಪಾತಿ ಇದು ಫುಲ್ ರ್ಯಾಕ್ ಇರೋದ್ರಿಂದ ಒಳಗಡೆ ತುಂಬಾ ಹೋಗಿ ಹಿಂಗೆ ಇದು ಜಾಸ್ತಿ ಯೂಸ್ ಆಗೋಲ್ವಾ?
ಪುಟ್ಟರಾಜ್ ಅವ್ರು ಏನಂದ್ರು ನಿಮ್ಗೆ ಕಿಚನ್ ರೆಡಿ ಆದ ತಕ್ಷಣ ನೋಡಿ ಏನನ್ಸ್ತು ಅವರಿಗೆ? ಅವ್ರಿಗೆ ಒಂಥರ ಆರಾಮ್ ಅನ್ಸ್ತಲ್ಲ, ಸೊ ಚೆನ್ನಾಗಿದೆ ಅಂದ್ರು. ಸರ್ ನಿಮ್ಗೆ ನಿಮ್ಮ ಕಿಚನ್ ನೋಡಿದಾಗ ಏನ್ ಅನ್ಸುತ್ತೆ? ನಮ್ಮ ಮನೆಗೆ ನಮ್ಮ ಕಿಚನ್ ನೋಡೋದು ಚೆನ್ನಾಗಿದೆ ಮೇಡಮ್ ಅವರೇ. ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಏನೋ 1% ತಲೆ ಕೆಡಿಸ್ಬಿಡೋರಲ್ಲ. ಪೊಲಿಟಿಷಿಯನ್ಸು ಬಿಸ್ನೆಸ್ ಆಗಿರೋದ್ರಿಂದ ಆ ಕಡೆನೇ ಇಂಟ್ರೆಸ್ಟ್ ಆಗಿದ್ದು. ಕಿಚನ್ಗೆಲ್ಲ ಹಾಕ್ಬಿಡ್ತೀವಿ. ನಮ್ಮ ಬ್ರದರ್ಸು ಅವರು ಎಲ್ಲ ಹೋಗಿ ಎಲ್ಲ ಚಾಯ್ಸ್ ಮಾಡಿ ತಗೊಂಬಂದಿದ್ರು. ಆಮೇಲೆ ನಮ್ಗೆ ಕೇಳಿದ್ದು ಏನು ಮಾಡ್ಕೊಳ್ಬಿಟ್ರೆ ಅಷ್ಟೇ ನಮ್ಗೆ ಸಾಕು. ನಾವು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ನಮ್ಮ ಮನೇಲಿ ಹೇಳ್ದಂಗೆ ಎಲ್ಲರಿಗೂ ಬಂದರೆ ಫ್ರೆಂಡ್ಲಿ ಆಗಿದೆ. ನಮಗೆ ಇದು ನಮ್ಮ ಮನೆ ಕಿಚನ್ನು ಅನ್ನೋ ಥರಕ್ಕಾಗಲಿ, ಬೇರೆ ಬಂದರೆ ನಾವು ಬೇರೆ ಮನೆಗೆ ಹೋಗಿದ್ದೀವಿ ಅನ್ನೋದಾಗಲಿ ಆ ಮನೋಭಾವ ಅವ್ರ ಹತ್ರನೂ ಇಲ್ಲ, ನಮ್ಮ ಹತ್ರನೂ ಇಲ್ಲ. ಈ ಅಡುಗೆ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡಲಿಕ್ಕೆ ಪುಟ್ಟರಾಜ್ ಅವರ ತಮ್ಮ ಆದಂತಹ ಗಂಗಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಕಿಚನ್ ನೋಡ್ತಾ ಇದ್ರೆ ಆಗಲೇ ಹೇಳ್ತಾ ಇದ್ರಿ 7-8 ವರ್ಷ ಆಯ್ತು ಅಂತೇಳಿ. ಅದನ್ನ ನೋಡಿದ್ರೆ ಅನ್ಸೋದೇ ಇಲ್ಲ. ಕಿಚನ್ ಸ್ಪೆಷಾಲಿಟಿ ಏನು ಅಂತ ಮೇಡಮ್ ನೀವು ಹೇಳೋದಾದ್ರೆ ಇದು ಏನು ಕಿಚನ್? ಇದು ಮಾಡಿದ ಕಿಚನ್ ಹೌದು. ಸೊ ಯಾವ ಸ್ಟೈಲಲ್ಲಿ ನೀವು ಮಾಡಿದ್ದು? ಇದು ಆ್ಯಕ್ಚುಲಿ ಇಟಾಲಿಯನ್ ಕಿಚನ್. ನಮಗೆ ಯಾರೋ ಒಂದು ರೆಫರೆನ್ಸ್ ಹೇಳಿದರು, ತುಂಬ ಚೆನ್ನಾಗಿರುತ್ತೆ, ಒಂದು ಕ್ವಾಲಿಟಿ ಕಂಪ್ನಿ ಹೇಳಿದರು, ಇಟಾಲಿಯನ್ ಕಿಚನ್ ಚೆನ್ನಾಗಿರುತ್ತೆ ಅಂತೇಳಿ. ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಕಡೆ ತೊಗೊಂಡು ಅದು 8 years ಆಯ್ತಾ ಬಂತು ನಾವು ಮಾಡಿಸಿ. ಇವತ್ತರೆಗೂ ಏನು ಆ ಥರ ಒಂದು ಡ್ಯಾಮೇಜ್ ಇಲ್ಲ, ಏನಿಲ್ಲ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದು ಏನಿದೆ ಕಂಪ್ಲೀಟ್ ಇದು ಪ್ಯೂ ಅಂತೇಳಿ, ಪ್ಯೂ ಬೋರ್ಡಲ್ಲಿ ಅದರಲ್ಲಿ PVC ಕೋಟಿಂಗ್ ಮಾಡಿದ್ದಾರೆ. ಒಳಗಡೆ ವುಡ್ ಫಿನಿಶಿಂಗ್ ಇದೆ. ಆ ಪ್ಯೂ ಕೋಟಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ವಾಟ್ರು ಯಾವುದೇ ಕಾರಣಕ್ಕೂ ಇದು ರಫ್ ಮಾಡಿದಾಗ ಅದು ನಿಮಗೆ ವುಡ್ಡು ಹಾಳಾಗೋದಿಲ್ಲ ಆ ಥರ. ಹೌದು. ಓಕೆ. ಸೊ ಇದು ಈ ತರ ಕಾಂಬಿನೇಷನ್ ನೀವು ಯಾಕೆ ಚೂಸ್ ಮಾಡಿದ್ದು ಮೇಡಮ್? ಇದೇ ತರ ವೈಟ್ ಅಂಡ್ ಈ ಬ್ರಿಕ್ ಕಾಂಬಿನೇಷನ್. ಬಟ್ ಇದು ನಾವು ಫ್ಲೋರಿಂಗು ಇದೆಲ್ಲ ನೋಡಿ, ನಾವು ಫ್ಲೋರಿಂಗ್ ಬಂದು ಗ್ರಾನೈಟ್ ಬಂದು ಬ್ಲಾಕ್ ಹಾಕಿದ್ದು. ಬ್ಲಾಕ್ಗೆ ಮತ್ತು ಈಗ ರೀಸೆಂಟ್ ಆಗಿ ಒಂದು ವೈಟ್ ಇದೆ, ಹೈಲೈಟ್ ಕಾಣುತ್ತೆ, ಅದಕ್ಕೆ ಅದು ಮಾಡಿದ್ವಿ. ಸೊ ಇದು ಒಟ್ಟು ನಿಮ್ಮ ಅಡಿಗೆ ಮನೆ ನೀವು ಮಾಡುವಾಗ ಏನೆಲ್ಲ ವಿಷಯಗಳನ್ನ ನಿಮ್ಮ ಮನಸ್ಸಲ್ಲಿತ್ತು ಮೇಡಮ್? ನಿಮ್ಗೆ ಯಾವ ರೀತಿ ಬೇಕು ಅಂತಿತ್ತು ಮೊದಲಿಗೆ? ಓಪನ್ ಆಗಿರಬೇಕು, ಮತ್ತೆ ನೋಡೋದಕ್ಕೆ ಲೇಟೆಸ್ಟ್ ಆಗಿರಬೇಕು, ಮತ್ತೆ ನಮ್ಗೆ ಕಂಫರ್ಟೇಬಲ್ ಆಗಿರಬೇಕು, ಒಂದು ಅಟ್ರಾಕ್ಟಿವ್ ಆಗಿರಬೇಕು. ಅಟ್ರಾಕ್ಟಿವ್ ಆಗಿರಬೇಕು. ಯಾಕೆ ನಮ್ಮ ಕಿಚನಲ್ಲಿ ಪ್ರಾಮುಖ್ಯತೆ ಬಂದು ಆಲ್ಮೋಸ್ಟ್ ಕಿಚನ್ ನಮಗೆ. ಈ ಬೆಳಗ್ಗೆದ ಕಿಚನ್ ಇಲ್ಲ ನಮ್ಗೇನಿಲ್ಲ, ಹೊಟ್ಟೆನ ತುಂಬಲ್ಲ. ನಾವು ಕಟ್ಟಿರೋ ಮನೆಗೆ ಡೈರೆಕ್ಟ್ ಆಗಿ ನಮ್ಗೆ ಕಾಣೋದು ಈಗ ಕಿಚನ್. ಬಾಗಿಲು ತೆಗೆದ ತಕ್ಷಣ ಬರೋದು. ಸೊ ನಮ್ದು ಪ್ಲಾನ್ ಆ ತರ ಬಂದಿರೋದ್ರಿಂದ ಸೊ ಆಲ್ಮೋಸ್ಟ್ ಕಿಚನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದೆ. ಕಿಚನ್ ಟಿಫನ್ ರಾಕ್ ಇದೆ, ಈಸಿಯಾಗಿ ಟಿಫನ್ ರಾಕ್ ಆದಾಗ ಈಸಿಯಾಗಿ ಟಿಫನ್ ಮಾಡೋದು ತೆಗಿಯೋದಕ್ಕೆ, ಪ್ಲೇಟ್ ತೆಗಿಯೋದಕ್ಕೆ ಈಸಿ ಇರುತ್ತೆ ಟಿಫನ್. ಹೌದು. ಮತ್ತು ಇದು ಬಾಟಮ್ ಅಲ್ಲಿ ಒಂದು ಟ್ರೇ ಹಾಕಿದ್ವಿ ನೋಡಿ, ಇದು ವಾಟರ್ ಡ್ರಾಪ್ ಆಗುತ್ತೆ ಅಂತೇಳಿ ಇಲ್ಲಿ ಒಂದು ಹಾಕಿರ್ತೀವಿ ಕಿಚನ್ ರಾಕ್. ಇದೆಲ್ಲ ಸ್ಪೂನು ಮತ್ತು ಕಟ್ಲರಿ ರಾಕ್ ಅಂತ ಬರುತ್ತಲ್ಲ, ಈ ಕಟ್ಲರೀಸ್ ಎಲ್ಲ ಈಸಿಯಾಗಿ ಕಿಚನ್ ಸಿಗೋ ಥರ ಚಿಮ್ನಿ ಎಲ್ಲ ಲೇಟೆಸ್ಟ್ ನೋಡೇ ತಗೊಂಡಿರತ್ತದ. ಹೌದು. ಮತ್ತೆ ನಮ್ಮನೇಲಿ ಜಾಸ್ತಿ ಇರೋದ್ರಿಂದ ಬರ್ನರ್ ಜಾಸ್ತಿ ಬೇಕು ಅಂದ್ಬಿಟ್ಟು ಈ ತರ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಜನ ಮಾಡ್ಬೇಕಾಗುತ್ತೆ. ರಾಜಕೀಯವ್ರ ಮನೆ ಎಲ್ಲ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಜೊತೆಗೆ ಬಿಸ್ನೆಸ್ ಬೇರೆ, ಹಾಗಾಗಿ ಜನ ಇದ್ದೇ ಇರ್ತಾರೆ, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅದಕ್ಕೆ ಸ್ವಲ್ಪ ಫ್ರೀ ಆಗಿರ್ಲಿ, ಸ್ಪೇಷಿಯಸ್ ಆಗಿರ್ಲಿ ಅಂತ ಮಾಡಿ. 7 ವರ್ಷದಿಂದ ಬಜೆಟ್ ಎಷ್ಟಾಯ್ತು ಮೇಡಮ್ ಅವಾಗ? ಅವಾಗ ಒಂದು 6 to 6.5 6.5 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ. ಏನಂತಾರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ನೆಂಟರಿಷ್ಟೆಲ್ಲ ಬಂದವ್ರು ನೋಡಿದಾಗ? ಫಸ್ಟ್ ಕಿಚನ್ ಇಷ್ಟ ಆಗ್ಬಿಡ್ತಾರೆ. ಫಸ್ಟ್ ಕಿಚನ್ ಚೆನ್ನಾಗಿದೆ. ಎಷ್ಟೋ ಜನ ಮಾಡಿಸ್ಕೊಂಡು ಹೋಗಿದ್ದಾರೆ, ಈ ತರ ನೋಡಿ ಫೋಟೋ ತಗೊಂಡು ಹೋಗಿದ್ದಾರೆ, ಸುಮಾರು ಜನ ಹೋಗಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಂತೂ ಇದು ಅಡಿಗೆ ಮನೆ ಅನ್ಸೋದೇ ಇಲ್ವಲ್ಲ, ಎಲ್ಲ ಒಳಗಡೆ ಸೇರಿಸ್ಬಿಟ್ಟಿದ್ದೀರಾ ಎಲ್ಲ ಕಾಣುತ್ತಲ್ಲ. ಸ್ಟವ್ ನೋಡಿದ್ರೆ ಮಾತ್ರ ಅಡಿಗೆ ಮನೆ ಅನ್ಸೋದು ಎಲ್ಲ. ಅಂದ್ರೆ ಶೋ ಆಗೋ ಕಾಣುತ್ತೆ. 8 years ಬ್ಯಾಕು ಅದು ಸ್ವಲ್ಪ ಲೇಟೆಸ್ಟ್ ಆಗಿತ್ತಲ್ಲ, ಸೊ ಅಡಿಗೆ ಮನೆ ಅಂದ್ರೆ ಎಲ್ಲ ಓಪನ್ ಆಗಿ ಕಾಣ್ತಿತ್ತು. ಯಾವ್ದು ಪಾತ್ರೆ ನಾವ್ ಇಟ್ರೆ ಮಾತ್ರ ಪಾತ್ರೆ ಕಾಣ್ತಿತ್ತು, ಒಳಗಡೆ ಇದ್ರೆ ಅದು ಕಾಣಿಸಲ್ಲ ಯಾವ್ದೇನು. ನಿಮ್ ಇಡೀ ಫ್ಯಾಮಿಲಿ ಫ್ರೆಂಡ್ಲಿ ಕಿಚನ್ ಇದು? ಹೌದು, ಎಲ್ಲರಿಗೂ ಅಷ್ಟೇ. ಯಾರೇ ಬರ್ಲಿ, ಯಾರೇ ಹೊಸಬ್ರು ಬಂದು ಕಂಫರ್ಟಬಲ್ ಕುತ್ಕೊಂಡು ಮಾತಾಡಿ, ನಾವೇ ಹೋಗಲ್ಲಿ ಮಾತಾಡ್ಬೇಕು ಅಂತ ಇಲ್ಲೇ ಒಂದು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾರೆ. ಅಂದ್ರೆ ಅಡಿಗೆ ಮನೆ ಊಟ ಮಾಡೋದಿಕ್ಕೆ, ತಿಂಡಿ ತಿನ್ನೋದು, ಏನಾದ್ರು ಎಮರ್ಜೆನ್ಸಿ ಕೊಡ್ಬೋದು. ಅಯ್ಯೋ ನಿಲ್ಲಕ್ಕಾಗಲ್ಲ ಕಿಚನ್ ಎಲ್ಲ, ಹೊರಗಡೆ ಹೋಗೋಣ ಅನ್ನೋ ಇದು ಫೀಲಿಂಗ್ಸ್ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾಲಾ ಅವರೇ. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಕಿಚನ್ 7-8 ವರ್ಷ ಆದರೂ ಇನ್ನೂ ಇಷ್ಟು ಹೊಳಿತಾ ಇದೆ. ಇನ್ನೂ 7-8 ವರ್ಷಗಳು ಇದೇ ರೀತಿ ಹೊಳಿತಾ ಇರಲಿ ಅಂತ ನಾವು ಆಶಿಸ್ತೀವಿ. ಇದಕ್ಕಿಂತ ಒಳ್ಳೆ ಕಿಚನ್ಗೆ ಬಂದಿದೆ, ಒಳ್ಳೆ ಮಾಡಿಫೈ ಮಾಡ್ತಿದ್ದಾರೆ. ನೋಡೋಣ ಆ ಥರದ್ದೆಲ್ಲ ಬಂದರೆ ಮಾಡಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆರೇಳು ವರ್ಷಗಳ ನಂತರವೂ ಕೂಡ ಈ ರೀತಿ ಹೊಳೆಯುವ ಫ್ರೆಶ್ ಅಡುಗೆ ಮನೆಯನ್ನ ಹೊಂದೋದು ಹೇಗೆ ಅನ್ನೋದಕ್ಕೆ ನಿಜಕ್ಕೂ ಪುಟ್ಟರಾಜ್ ಅವರ ಕಿಚನ್ ಮಾದರಿಯಾಗಿ ನಿಲ್ಲುತ್ತೆ.
ಇಂತಹ ಅನೇಕ ಮಾದರಿ ಕಿಚನ್ಗಳ ಪರಿಚಯ ನಿಮಗೆ ಮಾಡಿಕೊಡ್ತೀವಿ. ಜೊತೆಗೆ ಸೆಲೆಬ್ರಿಟಿ ಅಡುಗೆ ಮನೆಗಳ ಅನಾವರಣ ಕೂಡ ಆಗುತ್ತೆ. ಅದೆಲ್ಲವನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಭಾನುವಾರ ನಿಮ್ಮ ನೆಚ್ಚಿನ ಆಹಾ ಅಡುಗೆ ಮನೆಯಲ್ಲಿ. ಅಲ್ಲಿವರೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.